ಜೊತೆಗೆ ಇನ್ನೊಂದು ತ್ರಿಶಂಕುವಿನ ಕಥೆಯನ್ನು ಹೇಳುತ್ತಾರೆ. ಈ ತ್ರಿಶಂಕುವಿನ ಕಥೆಯೂ ಕೂಡ ತುಂಬ ಪ್ರಸಿದ್ಧವಾಗಿರುವಂಥದ್ದೇ. ಅವನು ಯಾಕೆ ತ್ರಿಶಂಕು ಆದ, ಮಧ್ಯದಲ್ಲಿ ಸಿಕ್ಕಾಕೊಂಡ ಅಂತ. ಆದರೆ ವಿಶ್ವಾಮಿತ್ರ ಮಹರ್ಷಿಗಳು ಅವನಿಗೆ ಅಷ್ಟು ಬೆಂಬಲಕ್ಕೆ ನಿಂತು ನಾನು ನಿನಗೆ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತ ಬೆಂಬಲಕ್ಕೆ ನಿಲ್ಲುವಂತಹ ಕೆಲಸ ಅವನೇನು ಮಾಡಿದ್ದ, ಅಂತಹ ಸಹಾಯ ಏನಾದ್ರು ಮಾಡಿರಬೇಕಲ್ಲ. ವಿಶ್ವಾಮಿತ್ರ ಮಹರ್ಷಿಗಳು ಪ್ರತ್ಯುಪಕಾರವಾಗಿ ಅವನನ್ನು ಸ್ವರ್ಗಕ್ಕೆ ಕಳಿಸಲಿಕ್ಕೆ ಒಪ್ಕೊಳ್ಳುವಂಥದ್ದು. ಅವನೇನು ಮಾಡಿರ್ತಾನೆ ಅಂತ ಹೇಳಿದ್ರೆ, ಅವನ ಮೊದಲಿನ ಹೆಸರು ಸತ್ಯವ್ರತ ಅಂತ ಹೇಳಿ. ಸತ್ಯವ್ರತ ರಾಜ ಏನು ಮಾಡಿರ್ತಾನೆ, ತಾನು ಮದುವೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕನ್ಯೆಯನ್ನು ಅಪಹಾರ ಮಾಡ್ಕೊಂಡು ಬಂದುಬಿಡ್ತಾನೆ. ಮದುವೆ ನಡೀತಾ ಇರುತ್ತೆ, ಮದುವೆ ಆಗುವಂತಹ ಸಂದರ್ಭದಲ್ಲೇ ಕನ್ಯೆಯ ಅಪಹಾರವನ್ನು ಮಾಡ್ಕೊಂಡು ಬಂದುಬಿಟ್ಟಿರ್ತಾನೆ. ಆಗ ವಸಿಷ್ಠ ಋಷಿಗಳ ಅವನು ತಂದೆಗೆ ಸಿಟ್ಟು ಬರುತ್ತೆ. ಸತ್ಯವ್ರತನ ತಂದೆಗೆ ತ್ರೈಧನ್ವ ಅಂತ ಹೇಳಿ ಅವನ ಹೆಸರು. ಅವನಿಗೆ ಸಿಟ್ಟು ಬಂದು ಇವನನ್ನು ರಾಜ್ಯದಿಂದ ಹೊರಗೆ ಹಾಕ್ತೀನಿ ಅಂಥೇಳಿ ಹೊರಗೆ ಹಾಕ್ತಾರೆ. ಆಗ ಇವನಿಗೆ ಸಿಟ್ಟು ಬರೋದು ಯಾರ ಬಗ್ಗೆ? ವಸಿಷ್ಠ ಋಷಿಗಳ ಬಗ್ಗೆ ಸಿಟ್ಟು ಬರುತ್ತೆ. ಯಾಕೆ ಅಂದರೆ, ನಾನು ಮಾಡಿದ ತಪ್ಪಲ್ಲ. ಯಾಕೆ? ಕ್ಷತ್ರಿಯರು ಬಾಹುಬಲದಿಂದ ತಾವು ತನ್ನ ಒಂದು ಕನ್ಯೆಯನ್ನು ತಾವು ಪಡೆದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ತಾವು ಶಕ್ತಿ ಪ್ರದರ್ಶನವನ್ನು ಮಾಡಿ ಕನ್ಯೆಯನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಮದುವೆ ಆಗಿ ಹೋಗಿದ್ದರೆ ಅದನ್ನು ಸ್ವೀಕಾರ ಮಾಡಬಾರ್ದು, ತಪ್ಪು. ಆದರೆ ಪೂರ್ತಿಯಾಗಿ ಇನ್ನೊಬ್ಬರ ಹೆಣ್ಣು ಅಂತ ಆಗೋದು ಯಾವಾಗ? ಸಪ್ತಪದಿ ಮುಗಿದ ಮೇಲೆ, 7 ಹೆಜ್ಜೆಗಳನ್ನೆಲ್ಲ ಮಂತ್ರ ಪುರಸ್ಸರವಾಗಿ ಹೇಳಿ ಮುಗಿಸಿದ ಮೇಲೆ. ಆದರೆ ಅದಕ್ಕಿಂತ ಮುಂಚೆನೇ ನಾನು ಅಪಹಾರ ಮಾಡಿದ್ದಾಗಿತ್ತು. ಹಾಗಾಗಿ ಪರಸ್ತ್ರೀಯನ್ನು ಅಪಹಾರ ಮಾಡದಂತೆ ಆಗೇ ಇರಲಿಲ್ಲ. ಅದು ಗೊತ್ತಿದೆ ವಸಿಷ್ಠ ಋಷಿಗಳಿಗೆ, ಅವರೇನು ಗೊತ್ತಿಲ್ಲದೆ ಇರುವಂತಹ ವಿಚಾರ ಏನಲ್ಲ. ಹಾಗಾಗಿ ಅವರು ಗೊತ್ತಿದ್ದು ನನ್ನ ತಪ್ಪಿಲ್ಲದೇ ಇದ್ದರೂ ಕೂಡ ನನ್ನನ್ನು ಹೊರಗೆ ಹಾಕ್ತಾ ಇದ್ರೂ ಕೂಡ ಸುಮ್ಮನೆ ಇದ್ದರು ಅಂಥೇಳಿ ವಸಿಷ್ಠ ಋಷಿಗಳ ಮೇಲೆ ಭಾರಿ ಸಿಟ್ಟಿರುತ್ತೆ. ಸರಿ, ಅವನನ್ನು ಹೊರಗೆ ಹಾಕಿಬಿಡ್ತಾರೆ. ಕಾಡಲ್ಲಿ ಎಲ್ಲೋ ಇರ್ತಾನೆ. ಆ ಕಾಡಲ್ಲಿ ಇರುವಂತಹ ಸಂದರ್ಭದಲ್ಲಿ ಕೆಲವು ವರ್ಷಗಳಾಗ್ತಾ ಇದ್ದಂತೆ ಅವನ ತಂದೆ ಅವನು ವಾನಪ್ರಸ್ಥವನ್ನು ಸ್ವೀಕಾರ ಮಾಡಿ ಹೋಗಿಬಿಡ್ತಾನೆ. ಇಲ್ಲಿ ಅರಾಜಕತೆ ಬಂದುಬಿಡುತ್ತೆ. ಆವಾಗ ಅರಾಜಕತೆಯ ಪ್ರಭಾವವಾಗಿ ಅನಾವೃಷ್ಟಿ ಶುರುವಾಗುತ್ತೆ. 12 ವರ್ಷಗಳ ಕಾಲ ದೀರ್ಘವಾಗಿರುವಂತಹ ಬರಗಾಲ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಸತ್ಯವ್ರತ ಇದ್ದಂತಹ ಕಾಡಿನಲ್ಲೇ ವಿಶ್ವಾಮಿತ್ರ ಮಹರ್ಷಿಗಳ ಹೆಂಡತಿ ಮತ್ತು ವಿಶ್ವಾಮಿತ್ರ ಮಹರ್ಷಿಗಳ ಎಲ್ಲ ಮಕ್ಕಳು ಅಲ್ಲಿ ಇರುತ್ತಾರೆ. ವಿಶ್ವಾಮಿತ್ರ ಮಹರ್ಷಿಗಳು ನಾನು ತಪಸ್ಸು ಮಾಡ್ಕೊಂಡು ಬರ್ತೀನಿ ಕೆಲವು ವರ್ಷಗಳ ಕಾಲ ಅಂತ ಹೇಳಿ ತಪಸ್ಸಿಗೆ ಅಂತ ಬೇರೆ ಎಲ್ಲೋ ಹೋಗಿರ್ತಾರೆ ಅವರು. ಇಲ್ಲಿ ಬರಗಾಲ ಬಂದ ಕೂಡಲೇ ವಿಶ್ವಾಮಿತ್ರರ ಪತ್ನಿಗೆ ಮಕ್ಕಳನ್ನು ಹೇಗೆ ಸಾಕೋದು ಬಹಳ ಚಿಂತೆ ಆಗುತ್ತೆ. ಕೊನೆಗೆ ವಿಚಾರ ಮಾಡ್ತಾಳೆ, ಒಬ್ಬ ಮಗನನ್ನು ಮಾರಿಬಿಡೋಣಂತೆ. ಒಬ್ಬ ಮಗನನ್ನು ಮಾರಿ ಬಂದಂತಹ ಹಣದಿಂದ ಮಿಕ್ಕೆಲ್ಲ ಮಕ್ಕಳನ್ನಾದರೂ ಕಾಪಾಡಬಹುದು, ಇಲ್ಲ ಎಲ್ಲರೂ ಕೂಡ ಉಪವಾಸ ಬೀಳ್ತಾರೆ ಅಂತ ವಿಚಾರ ಮಾಡಿ ಅವಳು ವಿಚಾರ ಮಾಡಿ ವ್ಯಕ್ರಿಣೋದ್ಘೋಷತೇನವೈ 100 ಹಸುಗಳಿಗೆ ಒಬ್ಬ ಮಗನನ್ನು ಮಾರೋದು ಅಂತ ತೀರ್ಮಾನ ಮಾಡ್ತಾಳೆ. ಅದಕ್ಕಾಗಿ ಇವನ ಪಶುವಿನಂತೆ ಮಾರ್ತಾ ಇದ್ದೀನಿ, ಮಾರಾಟಕ್ಕಿದ್ದಾನೆ ಅನ್ನೋ ಸೂಚನೆಗಾಗಿ ಅವನ ಕುತ್ತಿಗೆಗೆ ಒಂದು ಹಗ್ಗವನ್ನು ಕಟ್ಟಿ ಇಟ್ಟಿರ್ತಾಳಂತೆ. ಅಂದರೆ ಮಾರಾಟಕ್ಕಿದ್ದಾನೆ ಅಂತ ತಿಳಿಸಿದಂತೆ ಲೆಕ್ಕ ಅದು. ಕೊನೆಗೆ ಅದನ್ನು ನೋಡಿದಂತಹ ಈ ಸತ್ಯವ್ರತ ತಾನು ಮಾರಾಟ ಮಾಡೋದು ಬೇಡ, ನಾನು ಪರಿಪಾಲನೆ ಮಾಡ್ತೀನಿ. ವಿಶ್ವಾಮಿತ್ರ ಮಹರ್ಷಿಗಳು ತಪಸ್ಸನ್ನು ಮುಗಿಸಿಕೊಂಡು ಬರುವ ತನಕವೂ ಕೂಡ ಪರಿಪಾಲನೆ ಮಾಡುವಂತಹ ಜವಾಬ್ದಾರಿ ನನ್ನದು ಅಂತ ಜವಾಬ್ದಾರಿಯನ್ನು ತಗೊಳ್ತಾನೆ. ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ತಾನೇ ಶ್ರಮಪಟ್ಟು ಅವರಿಗೆ ಆಹಾರದ ವ್ಯವಸ್ಥೆಯನ್ನೆಲ್ಲ ಮಾಡ್ತಾ ಇರ್ತಾನೆ. ಆ ಮಗನೇ ಗಾಲವ ಅಂತ. ಗಾಲವ ಮಹರ್ಷಿ, ಬಹಳ ದೊಡ್ಡ ಮಹರ್ಷಿಗಳವರು, ಪ್ರಸಿದ್ಧರಾದವರು. ಗಲ ಅಂದರೆ ಕುತ್ತಿಗೆ, ಕುತ್ತಿಗೆಯಲ್ಲಿ ಹಗ್ಗವನ್ನು ಕಟ್ಟಿ ಮಾರಾಟಕ್ಕೆ ಇಟ್ಟಿದ್ರು. ಅದರಿಂದಾಗಿ ಗಾಲವ ಅಂತಲೇ ಸೋಭವದ್ ಗಾಲವೋ ನಾಮ ಗಲೇ ಬದ್ಧೋ ಮಹಾತಪಾಹ ಆ ಹೆಸರಿನಿಂದಲೇ ಪ್ರಸಿದ್ಧರಾಗ್ತಾರೆ. ಇಷ್ಟು ಮಧ್ಯದಲ್ಲಿ ಈ ಸತ್ಯವ್ರತ ಏನು ಮಾಡ್ತಾನೆ, ಆಹಾರದ ವ್ಯವಸ್ಥೆಯನ್ನು ಮಾಡುವಂತಹ ಪ್ರಸಂಗದಲ್ಲಿ ಒಮ್ಮೆ ಏನೂ ಆಹಾರ ಸಿಗದೇ ಇದ್ದಾಗ ವಸಿಷ್ಠ ಋಷಿಗಳ ಮೇಲೆ ಬೇರೆ ಸಿಟ್ಟು ಬೇರೆ ಇರುತ್ತೆ. ಹಾಗಾಗಿ ಅವರ ಆಶ್ರಮದಲ್ಲಿ ಇದ್ದಂತಹ ಒಂದು ಹಸುವನ್ನು ಕೊಂದುಬಿಡ್ತಾನೆ. ಒಂದು ಹಸುವನ್ನು ಆಹಾರಕ್ಕಾಗಿ ಯಾವಾಗ ಕೊಲ್ತಾನೋ ಆಗ ವಸಿಷ್ಠ ಋಷಿಗಳಿಗೆ ಸಿಟ್ಟು ಬರುತ್ತೆ. ಅವರು ಶಾಪವನ್ನು ಕೊಡ್ತಾರೆ, ನೀನು ತ್ರಿಶಂಕು ಅಂತಲೇ ಪ್ರಸಿದ್ಧನಾಗ್ತೀಯ ಅಂತ. ತ್ರಿಶಂಕು, 3 ತಪ್ಪುಗಳನ್ನು ನೀನು ಮಾಡಿದ್ಯಾ ನೀನು. ಅಂದರೆ 3, ಶಂಕು ಅಂದರೆ ಅಪರಾಧಗಳು, ಪಾಪ ಕಾರ್ಯಗಳು. ಏನೇನು ಮಾಡ್ತಾನೆ? ಪಿತುಶ್ಚ ಅಪರಿತೋಷೇಣ ಗುರೋರ್ ದೋಗ್ಧ್ರೀವದೇನ ಚ ಅಪ್ರೋಷಿತ ಉಪಯೋಗಾಚ್ಚ ತ್ರಿವಿಧಸ್ಥೆ ವ್ಯತಿಕ್ರಮ. ಒಂದು, ತಂದೆಗೆ ಅಸಮಾಧಾನ ಆಗುವಂತೆ ನಡೆದುಕೊಂಡಿದ್ಯಾ, ಮೊದಲನೇ ತಪ್ಪು. ಇನ್ನೊಂದು, ಗುರುಗಳ ಸಂಪತ್ತನ್ನೇ ಅಪಹಾರ ಮಾಡಿದ್ಯಾ, ಗುರುಗಳ ಗೋವನ್ನೇ ಕದ್ದಿದ್ಯಾ, ಮತ್ತು ಆ ಹಸುವನ್ನು ತಿಂದಿದೆಯಾ, ಅದು ಒಂದು ತಪ್ಪು. ಹೇಗೆ? ಅಪ್ರೋಷಿತ ಅಂದರೆ ಅಪ್ರೋಕ್ಷಿತ ಅಂದರೆ
ಈ ಮಾಂಸವನ್ನು ತಿನ್ನಲಿಕ್ಕೆ ಕ್ಷತ್ರಿಯರಿಗೆ ಅವಕಾಶ ಇದೆ. ತಿನ್ನಬೇಕು ಅಂತ ವಿಧಿ ಇಲ್ಲ ಶಾಸ್ತ್ರದಲ್ಲಿ, ತಿನ್ನಲೇಬೇಕು ಅಂತ ಅವ್ರಿಗೂ ಏನು ವಿಧಿ ಇಲ್ಲ, ತಿನ್ನಬಹುದು. ಬಿಟ್ಟವರು ಅಂಬರೀಷ ಚಕ್ರವರ್ತಿ ಮೊದಲಾದಂತಹ ಅನೇಕ ಜನರು ಅದನ್ನು ಬಿಟ್ಟವರಿದ್ದಾರೆ, ಬಿಡಬಹುದು, ಬಿಟ್ಟರೆ ವಿಶೇಷ ಅಂತ ಹೇಳಿ ಅವಕಾಶ ಇದೆ. ಆದರೂ ಅವಕಾಶ ಇದ್ದರೂ ಹೇಗಂದರೆ ಹಾಗೆ ತಿನ್ನೋ ಹಂಗಿಲ್ಲ. ಈಗ ನಾವಾದರೂ ಕೂಡ ಯಾವುದೇ ಒಂದಾದ್ರೂ ದೇವರಿಗೆ ಸಮರ್ಪಣೆ ಮಾಡಿ ಪ್ರಸಾದವಾಗಿ ನಾವು ಅದನ್ನು ತಿನ್ನಬೇಕೇ ಹೊರತು ಹಾಗೆ ನಮ್ಮ ಇಷ್ಟ ಬಂದಂತೆ ತಿನ್ನೋ ಹಾಗಿಲ್ಲ. ನೀನು ದೇವರ ಸ್ಮರಣೆನೇ ಇಲ್ಲದೆ ಹಾಗೆ ತಿಂದಿದ್ಯಾ, ಹೀಗೆ ಈ 3 ವಿಧವಾಗಿರುವಂತಹ ಪಾಪಗಳನ್ನು ನೀನು ಮಾಡಿದ್ಯಾ, ಹಾಗಾಗಿ ತ್ರಿಶಂಕು ಅಂತಲೇ ನೀನು ಪ್ರಸಿದ್ಧನಾಗ್ತೀಯಾ. ತ್ರಿಶಂಕು ರೀತಿ ಹೋವಾತ ತ್ರಿಶಂಕು ಸ್ಥೇನ ಸಸ್ಮೃತಃ, ತ್ರಿಶಂಕು ಅಂತಲೇ ಪ್ರಸಿದ್ಧನಾಗಿರುತ್ತಾನೆ. ಇಲ್ಲಿ ಬರುವಂಥದ್ದು ಇಷ್ಟೇ, ಇದಕ್ಕಿಂತ ಹೆಚ್ಚಿನ ವಿಚಾರಗಳು ಬರೋದೇ ಇಲ್ಲ ಇಲ್ಲಿ. ಈ ವಾಯುಪುರಾಣದಲ್ಲಿ ಇಷ್ಟೇ ಹೇಳಿರೋದು. ಆನಂತರ ವಿಶ್ವಾಮಿತ್ರ ಮಹರ್ಷಿಗಳು ಬಂದು ಅವನು ತನ್ನ ಸಂಸಾರವನ್ನು ಕಾಪಾಡಿದ್ದ ಅಂತ ಗೊತ್ತಾಗಿ, ನಿನ್ನ ಅಪೇಕ್ಷೆ ಏನು ಅಂತ ಕೇಳಿದಾಗ, ನಾನು ಸ್ವರ್ಗಕ್ಕೆ ಹೋಗಬೇಕು ನಾನು, ಆದರೆ ಇವನು ಪಾಪಿಷ್ಠ ಅಂಥೇಳಿ ವಸಿಷ್ಠ ಋಷಿಗಳ ಶಾಪಕ್ಕೆ ಗುರಿಯಾಗಿರುವಂತಹ ವ್ಯಕ್ತಿಗೆ, ಈ ಲೋಕದಲ್ಲೇ ಆ ರಾಜ್ಯದಲ್ಲೇ ಅವಕಾಶ ಇಲ್ಲದೇ ಇರುವಂತಹ ವ್ಯಕ್ತಿಗೆ ಸ್ವರ್ಗದಲ್ಲಿ ಅವಕಾಶ ಸಿಗೋದು ಹೇಗೆ ಸಾಧ್ಯ? ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಪುಣ್ಯಶಾಲಿ ಅಲ್ಲ ಅವನು. ಅವ್ರು ಹೇಳ್ತಾರೆ, ನಾನು ನಿನ್ನ ಸ್ವರ್ಗಕ್ಕೆ ಕಳಿಸ್ತೀನಿ. ಆದರೆ ಅವನು ಹೇಳ್ತಾನೆ, ಸತ್ತು ಸ್ವರ್ಗಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ, ಇದೇ ಶರೀರದಲ್ಲಿ ಹೋಗಬೇಕು ಅಂತ ಹೇಳಿದಾಗ ಅವನನ್ನು ಸಶರೀರವಾಗಿ ಕಳಿಸ್ತಾರೆ. ಸಶರೀರವಾಗಿ ಕಳಿಸಿದಾಗ ಇಂಥ ಮಾನುಷವಾದಂತಹ ಈ ಶರೀರದಿಂದ ಯಾರಿಗೂ ಪ್ರವೇಶ ಇಲ್ಲ ಅಂಥೇಳಿ ಅವನನ್ನು ಕಳಿಸ್ತಾರೆ. ಬೀಳುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲೇ ಅವನನ್ನು ನಿಲ್ಲಿಸಿ, ತಲೆ ಕೆಳಗಾಗಿ ಬೀಳ್ತಾ ಇರ್ತಾನೆ, ಮಧ್ಯದಲ್ಲೇ ತಿಷ್ಠ ಅಂತ ಹೇಳಿ ಅವನನ್ನು ನಿಲ್ಲಿಸಿ ಅಲ್ಲೇ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡಲಿಕ್ಕೆ ಹೋದಾಗ, ಆಗ ಪ್ರತಿಯಾಗಿ ಒಂದು ಬ್ರಹ್ಮದೇವರ ಸೃಷ್ಟಿಗೆ ಪ್ರತಿಯಾಗಿ ಇನ್ನೊಂದು ಸೃಷ್ಟಿ ಹಾಗೆಲ್ಲ ಮಾಡಬಾರದು ಅಂತ ಹೇಳಿ ದೇವತೆಗಳೆಲ್ಲ ಬಂದು ವಿಶ್ವಾಮಿತ್ರ ಋಷಿಗಳನ್ನು ತಡೀತಾರೆ. ಪ್ರಕೃತಿ ಏನಿದೆ ಈಗಾಗಲೇ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ, ಬ್ರಹ್ಮದೇವರಾಗಲಿ ಭಗವಂತ ಆಗಲಿ ಸೃಷ್ಟಿ ಮಾಡೋ ಒಂದಿಷ್ಟು ಕೊಟ್ಟಿದ್ದಾನೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಬದುಕಬೇಕೇ ಹೊರತು ಅದು ಬಿಟ್ಟು ಬೇರೆ ಇನ್ನೊಂದೇನೋ ಮಾಡ್ತೀವಿ ಅಂತ ಹೋಗುವಂಥದ್ದು, ಪ್ರಕೃತಿಗೆ ವಿರುದ್ಧವಾಗಿ ನಡೆಯುವಂಥದ್ದು ಸರ್ವತಾ ಅಪರಾಧ ಅಂತನ್ನೋದು ಈ ಮಾತಿನಿಂದ ಗೊತ್ತಾಗುತ್ತೆ. ಕೊನೆಗೆ ಅವನಲ್ಲೇ ಮಧ್ಯದಲ್ಲಿ ಆಕಾಶದಲ್ಲೇ ಇರುವಂತಹ ಸ್ಥಿತಿ ಬರುತ್ತೆ, ತ್ರಿಶಂಕು ಅಂತ ಹೇಳಿ ಅವನು ಪ್ರಸಿದ್ಧನಾಗ್ತಾನೆ. ಇನ್ನು ಈ ಸೂರ್ಯವಂಶವನ್ನು ನಿರೂಪಣೆ ಮಾಡುವಂಥ ಸಂದರ್ಭದಲ್ಲೇ ಸಗರ ಚಕ್ರವರ್ತಿಯ ಒಂದು ಕಥಾನಕವನ್ನು ಹೇಳ್ತಾರೆ. ಈ ಸಗರ ಚಕ್ರವರ್ತಿ, ಅವನಿಗೆ ಹೆಸರು ಬರಲಿಕ್ಕೆ ಕಾರಣ ಸಗರ, ಗರ ಅಂದರೆ ವಿಷ ಅಂತ. ವಿಷದ ಜೊತೆಗೆ ಅವನು ಹುಟ್ಟಿರ್ತಾನೆ, ಆದ್ದರಿಂದ ಅವನನ್ನು ಸಗರ ಅಂತ ಹೇಳಿ ಕರೀತಾರೆ. ಬಾಹು ಅನ್ನುವ ಹೆಸರಿನ ಒಬ್ಬ ರಾಜ, ಅವನ್ನ ಹೈಹಯ ಮೊದಲಾದಂತಹ ರಾಜರೆಲ್ಲರೂ ಸೇರಿ ಅವನನ್ನು ಓಡಿಸ್ಬಿಟ್ಟಿರ್ತಾರೆ, ಅನ್ಯಾಯ ಮಾರ್ಗದಿಂದ ಓಡಿಸ್ಬಿಟ್ಟಿರ್ತಾರೆ. ಆ ಬಾಹುರಾಜ ಕಾಡಲ್ಲಿ ಋಷಿಗಳ ಆಶ್ರಯದಲ್ಲಿ ಅಲ್ಲೇ ಇರ್ತಾನವನು. ಆಗ ಅವನಿಗಿರುವ ಅನೇಕ ಪತ್ನಿಯರಲ್ಲಿ ಒಬ್ಬ ಪತ್ನಿ ಗರ್ಭಿಣಿಯಾದಾಗ ಮಿಕ್ಕವರೆಲ್ಲರಿಗೂ ಕೂಡ ಸಪತ್ನಿಯರಿಗೆ ಹಿಂಸೆಯಾಗಿ ಸಿಟ್ಟು ಬಂದು ಏನು ಮಾಡ್ತಾರೆ, ವಿಷ ಹಾಕ್ಬಿಡ್ತಾರೆ. ಇವಳು ಗರ್ಭದಲ್ಲೇ ಮಗು ಸತ್ತು ಹೋಗಲಿ ಅಂತ ಹೇಳಿ ವಿಷವನ್ನು ಹಾಕ್ತಾರೆ. ಆದರೆ ಅಲ್ಲಿದ್ದಂತಹ ಔರ್ವ ಮಹರ್ಷಿಗಳ ಪ್ರಭಾವದಿಂದಾಗಿ ಆ ವಿಷ ಮಗುವಿಗೆ ಯಾವ ತೊಂದರೆಯೂ ಕೊಡದೇ ಇರುವಂತೆ ಹುಟ್ಟುವಾಗ ಗರದ ಜೊತೆಗೆ ಹುಡ್ತಾನೆ. ಗರ ಅಂದರೆ ವಿಷ, ವಿಷ ಸಹಿತವಾಗಿಯೇ ಹುಡ್ತಾನೆ. ಆದ್ದರಿಂದ ಸಗರ ಅನ್ನುವ ಹೆಸರು ಅವನಿಗೆ ಬರುತ್ತೆ. ಆ ಸಗರ ಔರ್ವ ಮಹರ್ಷಿಗಳೇ, ಅಷ್ಟರೊಳಗೆ ಬಾಹು ರಾಜ ಹೋಗ್ಬಿಟ್ಟಿರ್ತಾನೆ. ಆವಾಗ ಔರ್ವ ಮಹರ್ಷಿಗಳೇ ತಾವೇ ಜಾತಕರ್ಮಾದಿ ಸಕಲ ಕರ್ಮಗಳನ್ನೂ ಕೂಡ ಮಾಡ್ತಾರೆ, ವಿದ್ಯೆಗಳನ್ನು ಹೇಳ್ಕೊಡ್ತಾರೆ, ಧನುರ್ವೇದವನ್ನು ಹೇಳ್ಕೊಡ್ತಾರೆ. ಕೊನೆಗೆ ಅವನು ತನ್ನ ಬಾಹುಬಲದಿಂದ ಸಗರ ಚಕ್ರವರ್ತಿ ತನ್ನ ತಂದೆ ಕಳೆದುಕೊಂಡಿದ್ದು ಮಾತ್ರ ಅಲ್ಲ, ಸಪ್ತದ್ವೀಪ ಸಪ್ತಸಾಗರ ಪೂರ್ತಿಯಾಗಿ ಭೂಮಿಯನ್ನು ತನ್ನ ಸಾಮರ್ಥ್ಯದಿಂದ ತನ್ನ ವಶವನ್ನಾಗಿ ಮಾಡಿಕೊಂಡು ಅನೇಕ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಹಾಗೆ ಅಶ್ವಮೇಧ ಮಾಡುವಂತಹ ಸಂದರ್ಭದಲ್ಲಿ ಅಶ್ವಮೇಧದ ಕುದುರೆ ಇರುತ್ತಲ್ಲ, ಅದನ್ನು ಇಂದ್ರ ಸ್ವತಃ ತಾನೇ ಬಂದು ಅಪಹಾರ ಮಾಡಿ ಕಪಿಲ ಋಷಿಗಳ ಆಶ್ರಮದಲ್ಲಿ ಹಿಂದೆ ಬಚ್ಚಿಟ್ಟುಬಿಟ್ಟು ಹೋಗಿಬಿಡ್ತಾನೆ. ಈಗ ಅಶ್ವ ಎಲ್ಲಿ ಹೋಯಿತು? ಅಶ್ವ ಸಿಗದೆ ಯಾಗ ಪೂರ್ಣ ಆಗೋದಿಲ್ಲ. ಹೋಗಲಿ ಬಿಟ್ಬಿಡೋಣ, ಏನಾಗಬೇಕು ಅಂತಂದರೆ ಯಾವುದೇ ಕರ್ಮವನ್ನು ಮಾಡದೆ ಅರ್ಧದಲ್ಲೇ ಸಂಕಲ್ಪ ಮಾಡಿ ಅರ್ಧದಲ್ಲೇ ನಿಲ್ಲಿಸಿದ್ರೆ ಅದು ಅನರ್ಥಕಾರಿ, ಪಾಪಕ್ಕೆ ಗುರಿಯಾಗಬೇಕಾಗತ್ತೆ. ಹಾಗಾಗಿ ಮಧ್ಯದಲ್ಲಿ ನಿಂತೋದ್ರೆ ನಿಂತೋಗಲಿ ಅಂತ ಬಯಸೋ ಹಾಗಿಲ್ಲ, ಅದನ್ನು ಹುಡುಕಬೇಕು. ಏನು ಮಾಡಬೇಕು? ಅವನಿಗೆ 60,000 ಜನ ಮಕ್ಕಳು ಇರ್ತಾರೆ. 60,000 ಜನ ಮಕ್ಕಳನ್ನು ಕೂಡ ಕಳಿಸ್ತಾನೆ. ಎಲ್ಲರೂ ಕೂಡ ಹೋಗಿ ಭೂಮಿಯನ್ನು ತೋಡಲಿಕ್ಕೆ ಎಲ್ಲ ಕಡೆ ಹುಡುಕ್ತಾರೆ. ಕೊನೆಗೆ ಇಲ್ಲೆಲ್ಲೂ ಇಲ್ಲ, ಹಾಗಿದ್ರೆ ಕೆಳಗಡೆ ಲೋಕದಲ್ಲೆಲ್ಲಾದರೂ ಇರಬಹುದು ಅಂಥೇಳಿ ಭೂಮಿಯನ್ನು ತೋಡಲಿಕ್ಕೆ ಶುರು ಮಾಡ್ತಾರೆ. ಭೂಮಿಯನ್ನು ತೋಡ್ತಾ ಕಪಿಲ ಋಷಿಗಳ ಆಶ್ರಮಕ್ಕೆ ಹೋದಾಗ ಆ ಆಶ್ರಮದ ಹಿಂದೆ ಇದ್ದಂತಹ ಅಶ್ವವನ್ನು ನೋಡಿ ಈ ವ್ಯಕ್ತಿಯೇ ಮೋಸಗಾರ, ಇವನೇ ಕದ್ದಿರೋದು ಅಂತ ಹೇಳಿ ಆಯುಧವನ್ನು ತೆಗೆದುಕೊಂಡು ಹೊಡಿಲಿಕ್ಕೆ ಹೋದಾಗ
ಆಗ ಕಪಿಲ ಋಷಿಗಳ ದೃಷ್ಟಿಗೆ, ಕೋಪಪೂರಿತವಾದ ದೃಷ್ಟಿಗೆ ಬಿದ್ದು ಎಲ್ಲರೂ ಕೂಡ ಸುಟ್ಟು ಬೂದಿಯಾಗ್ತಾರೆ. ಮುಂದೆ ಅದೇ ವಂಶದಲ್ಲಿ ಬರುವ ಭಗೀರಥನಿಂದ ಅವರೆಲ್ಲ ಉದ್ಧಾರ ಆಗ್ತಾರೆ. ಆದರೆ ಇಲ್ಲಿ ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಸಗರ ಚಕ್ರವರ್ತಿಗೆ ಇನ್ನೊಬ್ಬ ಹೆಂಡತಿಯಲ್ಲಿ ಅಂಶುಮಾನ್ ಅನ್ನುವಂತಹ ಹೆಸರಿನ ಒಬ್ಬ ಮಗ ಇರ್ತಾನೆ, ಜ್ಯೇಷ್ಠ ಪುತ್ರ. ಯಾವತ್ತೂ ಅವರಲ್ಲಿ ಸೂರ್ಯವಂಶದಲ್ಲಿ ಇದ್ದಂತಹ ಕ್ರಮ ಏನು ಅಂತಂದರೆ, ಅನೇಕ ಜನ ಮಕ್ಕಳಿದ್ದಾಗ ರಾಜನನ್ನಾಗಿ ಯಾರನ್ನು ಆಯ್ಕೆ ಮಾಡ್ಕೋಬೇಕು? ದೊಡ್ಡ ಮಗನನ್ನೇ ರಾಜನನ್ನಾಗಿ ಆಯ್ಕೆ ಮಾಡ್ಕೊಳ್ಬೇಕು. ಅದೇ ಇರುವಂತಹ ಕ್ರಮ. ದೊಡ್ಡ ಮಗ ಇಲ್ಲ ಅಂದರೆ ಆ ನಂತರ ಯಾರಿದ್ದಾರೆ ಅಂತ ಮುಂದೆ ವಿಚಾರ ಮಾಡ್ತಾ ಹೋಗೋದು. ಇಲ್ಲಿ ದೊಡ್ಡ ಮಗನಾಗಿದ್ದಂಥವನು ಅಂಶುಮಾನ್. ಅಂಶುಮಾನಿಗೆ ರಾಜ್ಯವನ್ನು ಕೊಡೋದಿಲ್ಲ. ಕಾರಣ ಏನು ಅಂತಂದರೆ, ಅವನು ಮಹಾ ದುಷ್ಟನಾಗಿರ್ತಾನೆ. ಅವನು ಏನು ಮಾಡ್ತಾ ಇರ್ತಾನೆ ಅಂತಂದರೆ, ಅವನು ಮಕ್ಕಳನ್ನೆಲ್ಲ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ತಂದು ಸರಯೂ ನದಿ ಒಳಗೆ ಹಾಕಿಬಿಟ್ಟಿರ್ತಾ ಇರ್ತಾನೆ. ಮಕ್ಕಳು ಆಟ ಆಡೋ ಮಕ್ಕಳನ್ನೆಲ್ಲ ತರೋದು, ನೀರೊಳಗೆ ಮುಳುಗಿಸಿ ಸಾಯಿಸೋದು, ಹೀಗೆ ಮಾಡ್ತಾ ಇರ್ತಾನೆ ಅವನು. ಇವನು ಪ್ರಜಾಪಾಲನೆ ಖಂಡಿತ ಮಾಡೋದಿಲ್ಲ, ಮಕ್ಕಳನ್ನೂ ಕೂಡ ಹಿಂಸೆ ಕೊಡ್ತಾ ಇದ್ದೇನೆ ಅಂಥೇಳಿ ಇವನನ್ನು ಊರಿಂದ ಹೊರಗೆ ಹಾಕ್ತಾರೆ. ಇವನು ಈ ರೀತಿ ಮಾಡಿದರ ಉದ್ದೇಶ ಏನು ನೋಡಿ? ಲೋಕದೃಷ್ಟಿಯಿಂದ ಏನಿರುತ್ತೆ, ಅವನು ಮಹಾಪಾಪಿ, ಅವನು ಮಾಡಿದ್ದು ತಪ್ಪು ಅಂತ ಅವನು ಮಕ್ಕಳನ್ನು ಹಿಂಸೆ ಮಾಡ್ತಾ ಇದ್ದ ಅಂತ ಹೇಳಿ. ಆದರೆ ಅವನಿಗೆ ಜಾತಿಸ್ಮರನಾಗಿದ್ದ. ಅವನು ಜಾತಿಸ್ಮರ ಅಂತಂದರೆ ಹಿಂದಿನ ಜನ್ಮಗಳ ನೆನಪು ಯಾರಿಗಿರುತ್ತೆ ಅಂಥವ್ರನ್ನ ಜಾತಿಸ್ಮರ ಅಂಥೇಳಿ ಕರೀತಾರೆ. ತನ್ನ ಹಿಂದಿನ ಜನ್ಮಗಳ ನೆನಪಿತ್ತು. ಹಿಂದಿನ ಜನ್ಮಗಳ ನೆನಪಿದ್ದವರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಏನೇನು ತಪ್ಪು ಮಾಡಿದೆ, ಅದಕ್ಕೆ ಏನೇನೆಲ್ಲ ದುಃಖ ಅನುಭವಿಸ್ಬೇಕಾಯಿತು, ಅದೆಲ್ಲ ಗೊತ್ತಿರುತ್ತೆ. ಅದೆಲ್ಲ ತಿಳಿದಂತಹ ಇವನಿಗೆ ಅಸಮಂಜಸನಿಗೆ ಅವನು ವಿಚಾರ ಮಾಡಿ, ಮತ್ತೆ ನಾನು ಈ ಸಂಸಾರದಲ್ಲಿ ಇರುವಂತೆ ಆಗಬಾರ್ದು, ನಾನು ಹೀಗೆ ಇದ್ದರೆ ನನ್ನನ್ನು ರಾಜ್ಯಭಾರ ಮಾಡಲಿಕ್ಕೆ ಹಚ್ತಾರೆ, ಹಾಗಾಗಿ ಅವರಾಗವರೇ ನನ್ನನ್ನು ದೂರ ತಳ್ಳುವಂತೆ ಮಾಡಬೇಕು ಅಂತ ಹೇಳಿ ಹೀಗೆ ಮಕ್ಕಳಿಗೆ ಹಿಂಸೆಯನ್ನು ಕೊಡ್ತಾ ಇರ್ತಾನವನು. ಅಸಮಂಜಸ ಆತ್ಮಾನಂ ದರ್ಶಯನ್ ಅಸಮಂಜಸಂ ಜಾತಿಸ್ಮರ ಪುರಾಸಂಗಾದ್ ಯೋಗಿ ಯೋಗಾದ್ ವಿಚಾಲಿತ. ಮಹಾಯೋಗಿಯಾಗಿದ್ದಂಥವನು ಯೋಗ ಭ್ರಷ್ಟನಾಗಿ, ಏನೋ ತಪ್ಪನ್ನು ಮಾಡಿ ಯೋಗ ಭ್ರಷ್ಟನಾಗಿ ಪುನಃ ಹುಟ್ಟುವಂಥ ಸ್ಥಿತಿ ಬಂದಿರುತ್ತೆ. ಹಾಗಾಗಿ ಅವರೇ ಎಲ್ಲರೂ ಹೊರಗೆ ಹಾಕುವಂತೆ ಮಾಡ್ತಾರೆ. ಆದರೆ ಅವನು ತಾನು ಹೊರಗೆ ಹೋಗುವಾಗ ಏನು ಮಾಡ್ತಾನೆ? ಸರಯೂ ನದಿಗೆ ಹೋಗಿ ಯಾವ ಮಕ್ಕಳನ್ನು ತಾನು ಮುಳುಗಿಸಿಟ್ಟಿದ್ನೋ ಎಲ್ಲ ಮಕ್ಕಳನ್ನು ವಾಪಸ್ಸು ತಂದು ಕೊಟ್ಟು ಆಮೇಲೆ ಹೋಗ್ತಾನಂತವನು.